ಶಿಡ್ಲಘಟ್ಟ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುವ ಬಂಧನವೇ ರಕ್ಷಾ ಬಂಧನ ಹೀಗಂತ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ತಿಳಿಸಿದರು. ನಗರದ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ರವರು ರಕ್ಷಾ ಬಂಧನ ಹಬ್ಬವನ್ನು ಸಹೋದರ ಮತ್ತು ಸಹೋದರಿಯರ ಪವಿತ್ರವಾದ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಣಾತ್ಮಕ ದಾರವನ್ನು ಕಟ್ಟುತ್ತಾರೆ ಮತ್ತು ಅವರ ಉಜ್ವಲ ಭವಿಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆದರೆ ಸಹೋದರರು ತಮ್ಮ ಸಹೋದರಿಯನ್ನ ರಕ್ಷಿಸುವ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳುತ್ತಾರೆ. ರಕ್ಷಾ ಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವವಿದೆ. ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸಲೆಂದು ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನ ಕಟ್ಟುತ್ತಾಳೆ. ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಯರಿಗೆ ತನ್ನ ಭ್ರಾತೃತ್ವ ಪ್ರೇಮವನ್ನ ಉಜ್ವಲಗೊಳಿಸಬೇಕೆಂದು ರಕ್ಷಾ ಬಂಧನ ಹಬ್ಬದ ನೀತಿಯಾಗಿದೆ ಎಂದು ಶುಭ ಹಾರೈಸಿದ್ರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಸಹೋದರಿ ರಾಮಕೃಷ್ಣಮ್ಮ ರವರು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಅವರಿಗೆ ರಕ್ಷಾ ಬಂಧನದ ಅಂಗವಾಗಿ ರಾಖಿ ಕಟ್ಟಿ ಶುಭ ಹಾರೈಸಿ ಸಿಹಿ ನೀಡಿದ ನಂತರ ಮಾತನಾಡಿದ್ರು. ನಾವು ಮಾಡುವ ಕೆಲಸದ ಜೊತೆ ನಿತ್ಯ ನಿರಂತರವಾಗಿ ಪರಮಾತ್ಮನ ದಯೆ ಇದ್ದರೆ ಏನೆಲ್ಲ ಸಾಧನೆ ಮಾಡಬಹುದು. ಮನುಷ್ಯರ ಮನಸ್ಸು ಶುದ್ಧವಾಗಿದ್ದರೆ ದೇಹವು ಶುದ್ಧಿಯಾಗಿ ಸಮರ್ಥವಾಗಿ ಕೆಲಸ ಮಾಡಲು ಸಾಧ್ಯ ಎಂದು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿ ದೇವಿಕಾ, ಕಾಂಗ್ರೆಸ್ ಮುಖಂಡರಾದ ರಾಜಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರು, ವೈ ಹುಣಸೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮುರಳಿ, ಚಿಕನ್ ವಿಜಯ್, ಎನ್ ಹನುಮಂತಪುರ ಸತೀಶ್, ಸಾದಿಕ್, ರಾಮಾಂಜನೇಯ, ದಾಮೋದರ್, ಗೌಸ್ ಖಾನ್, ವರದರಾಜು, ದೊಡ್ಡ ದಾಸರಹಳ್ಳಿ ದೇವರಾಜ್, ಮಹೇಶ್, ಲಕ್ಷ್ಮಿ, ಸೋಮಶೇಖರ್, ಬೀದಿ ಬದಿ ವ್ಯಾಪಾರಸ್ಥೆ ಲಕ್ಷ್ಮಿ ಮುಂತಾದವರು ಹಾಜರಿದ್ದರು. ಲೋಕೇಶ್, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಶಿಡ್ಲಘಟ್ಟ. ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕಲ್ವಾ. ಅದಕ್ಕೆ ಹೊರಗಡೆ ಎಲ್ಲ ಇದೆ ಜಗತ್ತಲ್ಲಿ, ಎಲ್ಲಿ ಹೋದ್ರು ಏನ್ ಬೇಕಾದ್ರೂ ಇದೆ. ಕಣ್ಣಿಗೆ ನೋಡೋದಕ್ಕೆ ಚೆನ್ನಾಗಿದೆ, ಮತ್ತೆ ಈ ಕಿವಿಯಿಂದ ಒಳ್ಳೇದು ಕೇಳ್ಬೋದು, ಕೆಟ್ಟದ್ದು ಕೇಳ್ಬೋದು. ಮನುಷ್ಯರು ಮಾತಾಡೋದನ್ನ ಎಲ್ಲ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ನಿಜವಾದಂತ ಆತ್ಮಜ್ಞಾನ, ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಶಾಂತಿ ಎಲ್ಲೂ ಸಿಗ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, 5 ನಿಮಿಷ 10 ನಿಮಿಷ ಬಂದ್ಬಿಡ್ತೀವಿ, ಗೊತ್ತಿಲ್ಲ ಮತ್ತೆ ಬಂದ್ಮೇಲೆ ಯಥಾ ಪ್ರಕಾರ. ಆದ್ರೆ ಇದು ಏನಪ್ಪಾ ಅಂದ್ರೆ, ಯಾವ ಪೂಜೆ ಮಾಡೋದ್ರಿಂದ ಇನ್ನೆಲ್ಲಿ ಯಾವುದೇ ಸತ್ಸಂಗಗಳಲ್ಲಿ ಸಾಧು ಸನ್ಯಾಸಿಗಳ ಹತ್ರ ಹೋದ್ರೆ ನಮ್ಗೆ ಅರ್ಧ ಗಂಟೆ ಸಿಕ್ಕುವಂಥದ್ದಲ್ಲ. ನಾವು ಮನುಷ್ಯ ಆದವರು ಎಲ್ಲದಕ್ಕೂ 24 ಗಂಟೆ ಎಲ್ಲರಿಗೂ ಇರೋದು. ಈಗ ಅಣ್ಣವ್ರಿಗೂ 24 ಗಂಟೆನೆ, ಹಿಂಗೂ 24 ಗಂಟೆನೆ. ಅಣ್ಣವ್ರ ಸ್ಥಾನ ಎಲ್ಲಿದೆ, ನಾವೆಲ್ಲ ಎಲ್ಲಿದ್ದೀವಿ? ಎಲ್ಲರದು ಅಷ್ಟೇ ಸಮಯ ಇರೋದು. ಆದ್ರೆ ಅವರವರ ಸಾಧನೆ, ಅವರವ್ರ ವಿಚಾರಗಳು ಏನಿದೆಯೋ, ಇರೋಷ್ಟು ಸಮಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇರೋಷ್ಟು ಸಮಯದಲ್ಲಿ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಅದರಿಂದ ಎಲ್ಲರೂ ಇವತ್ತು ನೋಡಿ, ಒಂದು ಒಳ್ಳೇದನ್ನ ಮಾಡ್ಕೊಂಡೋದ್ರೆ ಒಳ್ಳೇದೇ ಆಗ್ತಾ ಹೋಗುತ್ತೆ. ಈಗ ನಾವು ಚೆನ್ನಾಗಿದ್ರೆ ಪಕ್ಕದ ಮನೆಯವರು ಚೆನ್ನಾಗಿರ್ಬೇಕಪ್ಪ ಅಂತ ನಾವು ಒಳ್ಳೆ ಭಾವನೆ ಇಟ್ಕೊಳ್ಬೇಕು. ನಾನ್ ಚೆನ್ನಾಗಿರ್ಬೇಕು, ಅವ್ರು ಹೆಂಗಾದ್ರೂ ಇರ್ಲಿ ಅಂತಂದ್ರೆ ನಾವು ಸುಖವಾಗಿರಕ್ಕಾಗಲ್ಲ. ಇರಕ್ಕಾಗುತ್ತಾ? ಆಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಸಹ ಜೀವನದಲ್ಲಿ ನಿಜವಾದಂತಹ ಪವಿತ್ರತೆ, ಸುಖ, ಶಾಂತಿ, ನೆಮ್ಮದಿಯನ್ನ ಪಡ್ಕೊಳ್ಳಿ. ಇಡೀ ವಿಶ್ವದಲ್ಲಿ ಯಾರೆಲ್ಲ ಇವತ್ತು ಎಲ್ಲಿ ಮೂಲೆ ಮೂಲೆಯಲ್ಲೂ ನೋಡಿ ದುಃಖ ಇದೆ, ಅಶಾಂತಿ ಇದೆ, ಕಾಯಿಲೆಗಳಿದೆ, ನೆಮ್ಮದಿ ಇಲ್ಲ, ಯಾರಿಗೂ ಬಡತನ ಇದೆ, ಈ ಥರ ತುಂಬ ರೀತಿಯಲ್ಲಿ ಟೆನ್ಷನ್ ಇದೆ, ಭಯ ಇದೆ, ಕಾಯಿಲೆಗಳು ಇವೆಲ್ಲ ಕೂಡ ಇದೆಲ್ಲದರಿಂದ ಮುಕ್ತ ಮಾಡಿ ಎಲ್ಲರೂ ಪವಿತ್ರ ಜೀವನವನ್ನು ನಡೆಸಿ ಸುಖ ಶಾಂತಿಯಿಂದ ತಮ್ಮ ತಮ್ಮ ಜೀವನವನ್ನು ಎಲ್ಲೆಲ್ಲಿದ್ದರೆ ಅಲ್ಲಿ ನಡೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಸ್ವಯಂ ಭಗವಂತ ಎಲ್ಲರನ್ನೂ ರಕ್ಷಣೆ ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬ ಆಚರಣೆ ಮಾಡ್ತೀವಿ. ತಾವೆಲ್ಲ ಇಲ್ಲಿ ಬಂದು ನಮ್ಮ ಅಂದರೆ ನಾವು ಸಹೋದರಿಯರಿಗೆ ನಿಮ್ಮೆಲ್ಲರ ಒಂದು ಶುಭ ಭಾವನೆ ನಮ್ಮ ಮೇಲಿದೆ. ನಮ್ಮ ಒಂದು ಶುಭ ಭಾವನೆ, ಭಗವಂತನ ಭಾವನೆ ನಿಮ್ಮ ಮೇಲೆ ಇದೆ. ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಅಂದರೆ ಶಿವ ಪರಮಾತ್ಮನ ಒಂದು ನೆನಪಲ್ಲಿ ಈ ರಕ್ಷಾ ಬಂಧನವನ್ನು ಇಟ್ಕೊಳ್ಳಿ ಅಂತ. ಬಂಧನ ಒಂದು ಹಬ್ಬನ ದೇಶಾದ್ಯಂತ
ಬಹಳಷ್ಟು ವಿಶೇಷವಾಗಿ ಆಚರಣೆಯನ್ನು ನಾವೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು. ಶಿಡ್ಲಘಟ್ಟದಲ್ಲಿ ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ನಮ್ಮ ಸಹೋದರಿಯರು ಎಲ್ಲ ತನ್ನ ಅಣ್ಣಂದರನ್ನ ತಮ್ಮಂದರನ್ನ ಕರೆದು ಅವ್ರಿಗೆ ಗೌರವನ ಸಲ್ಲಿಸಿ ಈ ಬಾಂಧವ್ಯ ಬಹಳಷ್ಟು ದಿನಗಳ ಮಟ್ಟಿಗೆ ಅದು ಚಿರಸ್ಥಾಯಿ ಆಗಿರುವಂಥ ನಿಟ್ಟಿನಲ್ಲಿ ಒಂದು ನೆನಪು ಮಾಡಿಕೊಂಡು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನ ರಾಖಿ ಕಟ್ಟೋದ್ರ ಮೂಲಕ ದೇಶಾದ್ಯಂತ ಆಚರಣೆ ಮಾಡ್ತಾ ಇರೋಂಥದ್ದು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಸಹೋದರಿಗಳು ನಮ್ಮನ್ನೆಲ್ಲ ಕರೆದು ಈ ಒಂದು ರಕ್ಷಾಬಂಧನದಲ್ಲಿ ರಾಖಿನ ಕಟ್ಟೋದ್ರ ಮೂಲಕ ಒಂದು ಶುಭ ಸಂದೇಶನ ಸಾರ್ತಾ ಇರೋಂಥದ್ದು. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಎಲ್ಲ ನನ್ನ ಸ್ನೇಹಿತರು, ಹಿರಿಯರು, ಮುಖಂಡರು ಭಾವಿಸ್ತಾ ತಮ್ಮನ್ನೆಲ್ಲ ಭೇಟಿಯಾಗೋದಕ್ಕೆ ಅವಕಾಶ ಆಯಿತು. ಈ ಶುಭ ದಿನದಲ್ಲಿ ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ನಾವೇನೇ ಮಾಡಿದ್ರೂ ಸಹ ಭಗವಂತ ನೆನೆದು ನಾವು ಮಾಡೋಂಥದ್ದು ನಮ್ಮ ಧರ್ಮದಲ್ಲೇ ಇದೆ, ನಮ್ಮ ರಕ್ತದಲ್ಲೇ ಇದೆ. ಹಾಗಾಗಿ ನಮಗೆ ಭಗವಂತ ಕಾಣೋದಿಲ್ಲ, ಆದರೆ ನಮಗೆ ಒಂದು ನಂಬಿಕೆ, ದೇವರಿದ್ದಾನೆ, ನಮ್ಮ ಜೊತೆ ಇರ್ತಾನೆ, ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ನಾವು ದಿನನಿತ್ಯ ಮಾಡೋಂಥದ್ದು. ಒಂದು ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ಸ್, ಏನೋ ಒಂದು ನಮ್ಮ ಜೊತೆ ಸದಾ ಇರ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಪ್ರತಿಯೊಬ್ಬರಲ್ಲೂ ನಮ್ಮಲ್ಲಿ ಇರ್ತದೆ. ಅದನ್ನು ನಮ್ಮ ತಂದೆ ತಾಯಿ ನಮ್ಗೆ ಹೇಳಿದ್ದಾರೆ, ಅವ್ರ ತಂದೆ ತಾಯಿ ಹೇಳಿರೋಂಥದ್ದು. ಅದು ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಲೇ ಬಂದ್ಬಿಟ್ಟಿದೆ. ಅದನ್ನು ನಾವು ಪೋಷಿಸೋಂಥದ್ದು ಆಗಬೇಕು, ಮತ್ತು ಪ್ರೀತಿನ ಹಂಚಂಥದ್ದಾಗಬೇಕು. ಎಲ್ಲರ ಮುಖದಲ್ಲಿ ಸಂತೋಷ ತರೋಂಥ ವಾತಾವರಣದಲ್ಲಿ ನಾವು ಜೀವಿಸಿದ್ದೆ ಆದರೆ ಅದೇ ನಿಜವಾದ ಭಗವಂತನ ಆಶೀರ್ವಾದ ಆಗ್ತದೆ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ರಕ್ಷಾಬಂಧನ ಶುಭಾಶಯಗಳನ್ನು ತಿಳಿಸ್ತಾ, ನನ್ನ ಸಹೋದರಿಯರು, ನಮ್ಮ ಬೀದಿ ಬದಿ ವ್ಯಾಪಾರ ನಮ್ಮ ಲಕ್ಷ್ಮಿ, ನನ್ನ ತಂಗಿ, ಪ್ರತಿ ವರ್ಷವೂ ನನಗೆ ಶುಭ ಹಾರೈಸ್ತಾಳೆ, ರಾಖಿ ಕಟ್ತಾರೆ. ಒಂದು ರೀತಿಯಾದಂಥ ಅಣ್ಣ ತಂಗಿ ಸಂಬಂಧ ಇವೆಲ್ಲನೂ ಸಹ ಇನ್ನೂ ಗಟ್ಟಿಯಾಗಲಿ. ಈ ದೇಶದಲ್ಲಿ ಈ ರೀತಿಯ ಬಂಧನಗಳಿಗೆ ನಾವು ಹೆಚ್ಚು ಗೌರವ ಬೆಲೆ ಕೊಡೋಂಥದ್ದು ಆಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಭಗವಂತ ಒಳಿತು ಮಾಡಲಿ ಅಂತೇಳಿ ಈ ಒಂದು ವಾತಾವರಣದಲ್ಲಿ ಎಲ್ರಿಗೂ ಶುಭ ಕೋರಿ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಾವೆಲ್ಲನೂ ಸಹ ಮನುಕುಲದಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣದಲ್ಲಿ ಜೀವನ ಕಟ್ಕೊಬೇಕು. ನಾವೆಲ್ಲನೂ ಸಹ ಸನಾತನ ಹಿಂದೂಗಳು. ನಮಗೆ ಎಲ್ಲೋ ಒಂದು ಕಡೆ ದೇವರು ಅಂದರೆ ನಮಗೆ ತಂದೆಯಾಗಿ, ತಾಯಿಯಾಗಿ, ನಮಗೆ ಮಾರ್ಗದರ್ಶಕರಾದಂಥ ಗುರುಗಳಾಗಿ, ಮತ್ತು ನಮಗೆ ಒಳಿತು ಬಯಸಂಥ ಒಂದು ಸ್ನೇಹಿತರ ರೂಪದಲ್ಲಿ, ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶುಭನ ಹರಿಸಂಥ ಒಂದು ಪ್ರಕೃತಿ ರೂಪದಲ್ಲಿ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಗಾಳಿ, ಬೆಳಕು ಎಲ್ಲನೂ ಸಹ ನಾವು ದೇವರು ಅಂತೇಳಿ ಪೂಜೆ ಮಾಡಿಕೊಂಡು ನಮ್ಮ ಧರ್ಮದಲ್ಲಿ ವಿಶಿಷ್ಟವಾದಂಥ ಗೌರವನ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ತಂದೆ ತಾಯಿ, ಮಕ್ಕಳು, ಅಣ್ಣ ತಂಗಿ, ಅಕ್ಕ ತಮ್ಮ, ಈ ರೀತಿ ಹಲವಾರು ಬಾಂಧವ್ಯಗಳಿಗೆ ಹೆಚ್ಚು ಪುಷ್ಟಿ ಕೊಟ್ಟು ಆ ಬಾಂಧವ್ಯನ ಗಟ್ಟಿ ಮಾಡೋಂಥ ನಿಟ್ಟಿನಲ್ಲಿ ನಮ್ಮ ಧರ್ಮದಲ್ಲೇನೆ ಇರೋಂಥದ್ದು, ಮತ್ತು ನಾವೆಲ್ಲ ಅದನ್ನು ಪಾಲಿಸ್ತಾ ಇರೋಂಥದ್ದು. ಬಹಳಷ್ಟು ನಮಗೆ ಪ್ರತಿದಿನವೂ ಸಹ ಸಾಕಷ್ಟು ಅನುಭವಗಳಾಗ್ತಾ ಇರ್ತವೆ. ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಬೆಳಿಬೇಕಾದ್ರೆ ಆ ತಾಯಿಯ ಒಂದು ಆರೈಕೆ, ಅವಳ ಪ್ರೀತಿ, ಅಕ್ಕನ ಪ್ರೀತಿ, ಅವಳ ವಾತ್ಸಲ್ಯ, ತಂಗಿಯ ಒಂದು ಒಡನಾಟ, ಅವಳ ಒಂದು ತಮಾಷೆ, ನಗು, ಪ್ರೀತಿ, ಸ್ನೇಹಿತೆಯ ಪ್ರೀತಿ, ಈ ರೀತಿ ಹಲವಾರು ಮಜಲುಗಳನ್ನ ದೇವರು ನಮಗೆ ಒಂದು ಪ್ರೀತಿನ ಹಂಚಿಕೊಂಡು
ಒಂದು ಸಂತೃಪ್ತಿಯಾದಂಥ ಜೀವನ ಮಾಡೋದಕ್ಕೆ ಭಗವಂತ ನಮ್ಗೆಲ್ಲಾನು ಸಹ ಅವಕಾಶ ಕೊಟ್ಟಿರ್ತಾನೆ.